ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಾಗೇನಿಲ್ಲ ಅತ್ಗೆ, ಅಭಯ್ ಇಲ್ಲೇ ಎಲ್ಲೋ ಹೋಗಿರ್ತಾರೆ, ಒಂದ್ ಹಾಫ್ ಅನ್ ಅವರ್ ಅಲ್ಲಿ ಬರ್ತಾರೆ. ಅವ್ನ್ ಹೊರಟಿದ್ ನೋಡಿದ್ರೆ ಅರ್ಧ ಗಂಟೆನಲ್ಲಿ ಬರೋಂಥರ ಕಾಣಿಸ್ಲೇ ಇಲ್ಲಪ್ಪ. ಇಲ್ಲ ಅತ್ಗೆ, ಬಂದೇ ಬರ್ತಾರೆ, ನನಗ್ ಗೊತ್ತು. ಯಾಕೆ ನಗ್ತಾ ಇದ್ದೀರಾ? ಅಭಯ್ ಏನು ಅಂತ ನನಗ್ ಗೊತ್ತು ಕಣೆ. ಕೋಪ ಮಾಡ್ಕೊಂಡ್ರೆ ಈ ತರ ಎಲ್ಲಾದ್ರೂ ಹೊರಟೋಗ್ಬಿಡ್ತಾನೆ. ಇದೇನ್ ಹೊಸ್ತಲ್ಲ ನಮ್ಗೆ. ಆದ್ರೆ ಮುಂಚೆನೆ ಬೇರೆ ಕತೆ. ಅವನು ಸಿಂಗಲ್ ಆಗಿದ್ದ, ಸರಿ ನಡೀತಿತ್ತು. ಆದ್ರೆ ಈಗ ಅವನ್ಗೆ ಮದ್ವೆ ಆಗಿದೆ, ನೀನಿದ್ಯಾ, ನಿನಗಾದ್ರೂ ಒಂದ್ ಮಾತು ಹೇಳಿ ಹೋಗ್ಬೇಕು ತಾನೆ. ಈ ಅಭಯ್ ಯಾಕೆ ಹೀಗ್ ಮಾಡ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ಲಪ್ಪ. ನೀನ್ ನೋಡಿದ್ರೆ ಅವ್ನ ಅರ್ಧ ಗಂಟೆಲಿ ಬಂದ್ಬಿಡ್ತಾನೆ ಅಂತ್ಯಾ? ಇಲ್ಲ, ಅವ್ರು ಬಂದೇ ಬರ್ತಾರೆ. ಯಾಕೆಂದ್ರೆ ಲಾಸ್ಟ್ ಟೈಮ್ ಅವ್ರು ಇದೇ ರೀತಿ ಹೇಳ್ದೆ ಹೊರಗಡೆ ಹೋಗಿದ್ದಾಗ ನಾನು ಬೈದಿದ್ದೆ. ಅವಾಗ ಅವರೇ ಹೇಳಿದ್ರು, ಇನ್ಮೇಲೆ ಎಲ್ಲೇ ಹೋಗೋದಿದ್ರು ನಿಂಗೆ ಹೇಳ್ಬಿಟ್ಟೆ ಹೋಗ್ತೀನಿ ಅಂತ. ನೋಡ್ತಾ ಇರಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಬಂದ್ರೆ ನಂಗೂ ಖುಷಿನೇ, ಆದ್ರೆ ಬರ್ದೆ ಹೋದ್ರೆ? ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಸರಿ, ಈಗ ಮಾತಕ್ಕೊಂದ್ ಸುಮ್ನೆ ಚಾಲೆಂಜ್ ಮಾಡೋಣ. ಅಭಯ್ ಏನಾದ್ರೂ ಅರ್ಧ ಗಂಟೆಲಿ ಬಂದ್ರೆ ನಿನ್ ಗಂಡ ನಿನ್ನ ತುಂಬಾ ಪ್ರೀತಿಸ್ತಾನೆ ಅಂತ ಅರ್ಥ. ಅಕಸ್ಮಾತ್ ಅವನ್ ಏನಾದ್ರೂ ತುಂಬಾ ಲೇಟ್ ಆಗಿ ಬರಲ್ಲ, ನನಗ್ ಗೊತ್ತಿದೆ, ಬೇಗನೆ ಬರ್ತಾರೆ. ಬೇಗ ಬಂದ್ರೇನೆ ನನ್ಗೂ ಖುಷಿ ಕಣೆ. ನೀನೇ ವಿನ್ ಆಗ್ಬೇಕು ನನ್ಗೆ. ಹಾಗೆ ನಾಳೆ ನೀನೇ ನನ್ಗೆ ಟ್ರೀಟು ಕೊಡಿಸ್ಬೇಕು. ಸರಿ, ನಿಮ್ ಟ್ರೀಟ್ ಫಿಕ್ಸ್ ಅಂತಾನೆ ಅನ್ಕೊಳ್ಳಿ, ನಾನೇ ಗೆಲ್ಲದು. ಈ ಅಭಯ್ ಅವ್ರು ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಅಲ್ಲ, ಹೋಗುವಾಗ ನನ್ಗೊಂದ್ ಮಾತು ಹೇಳ್ಬೇಕು ಅಂತ ಅನ್ಸಲ್ವಾ ಅವರಿಗೆ? ಛೇ, ನಾನೇ ಸುಮ್ನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರಿಗೆ ತುಂಬಾ ಇವಾಗ ಆಫೀಸ್ ಟೆನ್ಷನ್ ಇದೆಯಲ್ಲ, ಅದಕ್ಕೆ ಹೊರಗಡೆ ಹೋಗಿರ್ತಾರೆ. ಇನ್ನೇನು ಬಂದ್ಬಿಡ್ತಾರೆ. ಆಯ್ತು, ಇನ್ನೂ ಬಂದಿಲ್ವಲ್ಲ. ಇನ್ನು ಎಷ್ಟೊತ್ತು ಅಂತ ಕಾಯೋದು? ಥು. ಅಲ್ಲ, ನಾನಂದ್ರೆ ಅಭಯ್ ಅವ್ರಿಗೆ ಇಷ್ಟೊಂದ್ ಸದ್ರಾನ? ನಾನ್ ಕಾಯ್ತಾ ಇರ್ತೀನಿ ಅಂತ ಗೊತ್ತಿಲ್ವಾ ಅವ್ರಿಗೆ? ಎಲ್ಲಿ ಹೋದ್ರು ಇವರು? ಇಲ್ಲ, ಇನ್ ಕಾಯಕ್ಕಾಗಲ್ಲ. ನಾನೇ ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಸರಿಯಾಗಿ ವಿಚಾರಿಸ್ತೀನಿ. ಗಂಗೆ, ಏನೇ ಇಷ್ಟ ಬೇಗ ಸೋಲೊಪ್ಕೊಂಡ್ಬಿಟ್ಯಾ? ಯಾವತ್ತಿದ್ರೂ ಹೆಂಡತಿ ಗಂಡನ ಹಿಂದೆ ಬೀಳ್ಬಾರ್ದು ಗಂಗೆ. ಗಂಡನೇ ಹೆಂಡತಿ ಹಿಂದೆ ಬೀಳ್ಬೇಕು. ವೇಟ್ ಮಾಡು, ಬರ್ಬೋದು. ಅಲ್ಲ ಅದ್ಗೆ, ಅದು ಅವ್ನ್ ಬರ್ಲಿಲ್ಲ ಅಂದ್ರೆ ನಾನೇ ಸರಿಯಾಗಿ ಅವನು ಕ್ಲಾಸ್ ತಗೋತೀನಿ. ನೀನಂತೂ ಫೋನ್ ಮಾಡಕ್ ಹೋಗ್ಬೇಡ. ನೋಡು, ಅವನು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡೋದೇ ಆದ್ರೆ ನಿನ್ ನೆನ್ಪಾಗಿ ಅವನು ಬೇಗ ಬರ್ತಾನೆ. ವೇಟ್ ಮಾಡು. ಏ ಮುದ್ಕಿ, ನಿನ್ ಮುದ್ದಿನ ಮೊಮ್ಮಗನ್ ಜೀವನಕ್ಕೆ ಕಿಡಿ ಹಚ್ಚಿದ್ದಾಯ್ತು. ಇನ್ನೇನಿದ್ರು ಆ ಕಿಡಿ ಬೆಂಕಿಯಾಗಿ ನಿನ್ ಮೊಮ್ಮಗನ್ನ ಪೂರ್ತಿಯಾಗಿ ಸುಡಬೇಕು ಅಷ್ಟೇ. ಅತ್ತಿಗೆ ಹೇಳಿದ್ರು
ಅಭಯ್ ಅವ್ರಿಗೆ ನನ್ ಮೇಲೆ ಪ್ರೀತಿ ಇದ್ರೆ ಬೇಗ ಬರ್ತಾರೆ ಅಂತ. ಆದ್ರೆ ಇವ್ರು ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ವಲ್ಲ. ಅಂದ್ರೆ ಇವ್ರಿಗೆ ನನ್ ಮೇಲೆ ಪ್ರೀತಿನೇ ಇಲ್ವಾ? ಒಂದ್ ಫೋನು ಮಾಡಿಲ್ಲ. ಅಟ್ಲೀಸ್ಟ್ ಇಷ್ಟೊತ್ತಾಯ್ತು ಹೆಂಡತಿಗ್ ಒಂದ್ ಮಾತು ಹೇಳ್ದಲೆ ಹೋಗಿದ್ದೀನಿ ಅನ್ನೋ ಒಂದ್ ಸಣ್ಣ ಕನ್ಸರ್ನ್ ಕೂಡ ಇಲ್ವಾ ಇವ್ರಿಗೆ? ಇನ್ ಕಾಯದ್ರಲ್ಲಿ ಅರ್ಥನೇ ಇಲ್ಲ. ಗಂಗೆ, ಎಲ್ಲೇ ನನ್ ಟ್ರೀಟು? ಟ್ರೀಟ್ ಕೊಡೋ ತರ ಏನೂ ನಡ್ದೇ ಇಲ್ವಲ್ಲ. ಅಂದ್ರೆ ಅಭಯ್ ರಾತ್ರಿ ಬೇಗ ಬರ್ಲಿಲ್ವಾ? ಮತ್ಯಾವಾಗ ಬಂದ? ನನಗ್ ಗೊತ್ತಿಲ್ಲ. ಅವ್ರಿಗೆ ನನ್ ಮೇಲೆ ನಿಜವಾದ ಪ್ರೀತಿ ಇದ್ದಿದ್ರೆ ಬೇಗ ಬಂದಿರೋರು. ನಾನೇ ಅವ್ರ ಹಿಂದೆ ಹೋಗಿ ಹೋಗಿ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ನಾನಂದ್ರೆ ಇವ್ರಿಗೆ ಇಷ್ಟೊಂದು ಅಸಡ್ಡೆ. ಇತ್ತೀಚಿಗಂತೂ ಅವ್ರು ನನ್ನನ್ನ ಕಾಲ್ ಕಸದ ತರ ಟ್ರೀಟ್ ಮಾಡ್ತಿದ್ದಾರೆ. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಕಣೋ. ಸಾರಿ, ಏನೋ ಸೀರಿಯಸ್ ಆಗಿ ಮಾತಾಡ್ತಿದ್ರಿ ಅನ್ಸುತ್ತೆ. ಡಿಸ್ಟರ್ಬ್ ಆಯ್ತಾ? ಏನೋ ನೀನು? ನಿನ್ ಹೆಂಡತಿ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದಾಳೆ, ನನಗ್ ಬಂದು ಗುಡ್ ಮಾರ್ನಿಂಗ್ ಹೇಳ್ತಿದ್ಯಾ? ಅವಳಿಗೊಂದು ಗುಡ್ ಮಾರ್ನಿಂಗೂ ಇಲ್ಲ, ಏನೂ ಇಲ್ಲ. ಬೇಜಾರ್ ಮಾಡ್ಕೊಳಲ್ವಾ ಅವಳು? ಓ, ಗುಡ್ ಮಾರ್ನಿಂಗ್ ಗಂಗೆ. ಗಂಗೆ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ಏನಿಲ್ಲ, ಬಂದ್ ಕೂತ್ಕೊಳ್ಳಿ, ತಿಂಡಿ ಬಡಿಸ್ತೀನಿ. ಗಂಗೆ, ನೀನು ಕೂತ್ಕೋ, ನಾನೇ ಬಡಿಸ್ತೀನಿ ಇವತ್ತು. ಬೇಡ ಅದ್ಕೆ, ನಾನ್ ಬಡಿಸ್ತೀನಿ, ನೀವು ಕೂತ್ಕೊಳ್ಳಿ. ಏನಿವತ್ತು ಎಲ್ರಿಗಿಂತ ಮುಂಚೆ ಅಕ್ಕ ತಮ್ಮ ತಿಂಡಿಗೆ ಬಂದ್ಬಿಟ್ಟಿದಿರಲ್ಲ, ಆಶ್ಚರ್ಯ. ಸೈಲೆಂಟ್ ಆಗಿ ತಿಂಡಿ ತಿನ್ನಕ್ಕಾಗಲ್ವೇನ್ರಿ? ನಾನೇನೆ ಮಾಡ್ದೆ ಅಲ್ವಾ ಅತ್ತೆ? ಗಂಗೆ, ನೀನು ಕೂತ್ಕೊಂಡ್ಬಿಡು, ನಾನ್ ಬಡಿಸ್ತೀನಿ. ನನಗ್ ಬೇಡ, ಹಸ್ವಿಲ್ಲ. ಯಾಕಮ್ಮ, ಏನಾಯ್ತು? ಒಂಥರ ಇದ್ಯಾ? ಹುಷಾರಿಲ್ವಾ? ಹಂಗೇನಿಲ್ಲ, ಹುಷಾರಾಗಿದ್ದೀನಿ. ಗಂಗೆ, ಯಾಕೀಗ ಬೆಳಗ್ಗೆಂತ ಮುಖ ಊದಿಸ್ಕೊಂಡಿದ್ಯಾ? ಏನಾಯ್ತು? ಹಾಗೇನಿಲ್ಲ, ನಾನ್ ಸರಿಯಾಗೇ ಇದ್ದೀನಿ. ಸುಳ್ಳು ಹೇಳ್ಬೇಡ. ನನ್ ಸೊಸೆ ಏನು ಅಂತ ನನಗ್ ಗೊತ್ತಾಗಲ್ವಾ? ಯಾಕೆ ಸಪ್ಪಗಿದ್ಯಾ? ಏನಾಯ್ತು? ಅಭಯ್, ಏನಾಯ್ತೋ? ನೀನೇನಾದ್ರೂ ಅಂದ್ಯಾ ಅವಳಿಗೆ?